ನಾನು ಈಗ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಕೇಳಿದ್ರು ಏನೇನಾಯಿತು ಅಂತ. ನಾನು ಹೇಳಿದೆ ವಿಚಾರಗಳನ್ನ ಹಿಂಗೆ ಆಗಿದ್ದು, ಏನೇನು ಇನ್ಸಿಡೆಂಟ್ಸ್ ನಡೀತು ಮುಂಚೆ ಯಾಕೆ. ನಾನು ಹೇಳಿದೆ ಹಿಂದೆ ನಮ್ಮದು ಕಾರ್ಯಕ್ರಮ CM ಪ್ರೋಗ್ರಾಮು DCM ಪ್ರೋಗ್ರಾಮ್ ಆದಾಗ ಈ ರೀತಿ ಬ್ಯಾನರ್ ತೆಗೆದಿದ್ರು. ಅದಕ್ಕೋಸ್ಕರ ನಾನು ಅವತ್ತು ಅವ್ರನ್ನ ಕೇಳಿದ್ದೆ. ಬೇರೆ ಪಕ್ಷದವ್ರದ್ದು ಬ್ಯಾನರ್ಗಳು ಹಂಗೆ ಬಿಟ್ಟು ನಮ್ಮದು ಇದು ಮಾಡಿದ್ರಣ. ಹಂಗಾಗಿ ಇದು ಕೂಡ ಇವತ್ತೂ ಹಂಗೆ ಮಾಡ್ತಾಯಿದ್ರು. ಹಂಗಾಗಿ ನೆಕ್ಸ್ಟು ನಮ್ಮದು ಬ್ಯಾನರ್ಗಳ ವಿಚಾರ ಬಂದಾಗ ತಿರುಗಿ ಯಾರು ನಮ್ಮ ಕಾರ್ಯಕರ್ತರ ಜೊತೆ ನಾವು ನಿಲ್ಲಿಲ್ಲ ಅಂದರೆ ಅಕಸ್ಮಾತ್ ನಾಳೆ ನಮ್ಮ ಬ್ಯಾನರ್ ಕಟ್ಟೋಕ್ಕೂ ಪಕ್ಷ ಕಟ್ಟೋಕ್ಕೂ ಯಾರು ಇಲ್ದಂಗೆ ಆಗ್ತಾರಣ. ಹಂಗಾಗಿ ಹಿಂಗಾಯಿತು ಅಂತಂದೆ. ಅವರೆಲ್ಲ ಮಾಹಿತಿ ತಿಳ್ಕೊಂಡಿದ್ರು. ಆಮೇಲೆ ಹೇಳಿದ್ರು, ನನಗೂ ಗೊತ್ತಾಯಿತು, ಇದೇನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ, ನೀನು ರೈಟಿಂಗಲ್ಲಿ ಏನೇನಾಯಿತು ಅನ್ನೋದನ್ನೊಂದು ರೈಟಿಂಗಲ್ಲಿ ಕೊಡು ಅಂತ ಹೇಳಿದ್ರು. ಕೊಟ್ಟಿದ್ದೀನಿ. ಅವರು ಹೇಳಿದ್ದಾರೆ ಒಂದು ವಾರ 10 ದಿನದಲ್ಲಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋಂಥ ಕೆಲಸ ಮಾಡೋಣ, ನೀನೇನು ಪಕ್ಷ ವಿರೋಧಿ ಕೆಲಸ ಏನು ಮಾಡಲಿಲ್ಲ, ಇರಲಿ ಈ ವಿಚಾರದಲ್ಲಿ ನೀನು ಅವತ್ತು ಕೊಟ್ಟಾಗ ಒಂದು ವಾರ ನೋಟಿಸ್ ಕೊಟ್ಟಿದ್ವಿ, ಅವತ್ತು ನೀನು ಇಲ್ಲದೇ ಇರೋದ್ರಿಂದ ಕಾರಣಾಂತರಗಳಿಂದ ಕೊಡೋಕ್ಕಾಗಲಿಲ್ಲ, ಈಗಲೂ ಕೊಡು ಅಂತ ಹೇಳಿದ್ದಾರೆ. ಅದು ಪಕ್ಷದಿಂದ ಅಮಾನತು ಮಾಡಿದ್ದಾರೆ. ಇಷ್ಟು ಟೈಮು ಏನೋ ಇಷ್ಟು ವರ್ಷ ಅಂತೇನು ಇಲ್ಲ ಅದು. ಹಂಗಾಗಿ ಪಕ್ಷಕ್ಕೆ ಇವಾಗ ಮತ್ತೆ ಸೇರ್ಪಡೆ ಮಾಡಿಸ್ಕೊತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ನನಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ. ಈಗ ಸ್ಥಳೀಯ ಚುನಾವಣೆಗಳು ಗ್ರಾಮ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ, ಹೋಗಿ ನೀನು ಪಕ್ಷ ಕಟ್ಟುವಂಥ ಕೆಲಸ ಮಾಡು, ನೀನು ಪಕ್ಷದಲ್ಲಿ ಕಷ್ಟಕಾಲದಲ್ಲಿ ನಿಂತಿದೆಯಾ, ನೀನು ಯಾವುದೇ ಕಾರಣಕ್ಕೂ ಬಿಡೋಂಥ ಮಾತೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾವು ಏನು ಆ್ಯಕ್ಟಿವ್ ಆಗಿ ಇದ್ದಾರೆ ಅಂಥವ್ರಿಗೆ ಯಾವತ್ತೂ ಕೂಡ ನಾವು ಕೊನೆಗಾಣಿಸೋದಿಲ್ಲ. ಖಂಡಿತವಾಗಿ ನಿನಗೆ ನಾವು ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಥ್ಯಾಂಕ್ ಯು.